ಪ್ರಿಯರಾದವರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು. ಈ ಒಂದು ದಿನದಲ್ಲಿ ದೇವರು ನಿಮ್ಮನ್ನು ಸಂಧಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕೆ ಹೋಗ್ತಾ ಇರುವಂಥ ವಾಕ್ಯಗಳು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ವಚನ 1ರಿಂದ 3 ವಚನಗಳು ನೋಡಿಕೊಳ್ಳೋಣ. ನೀವು ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಎನ್ನುವಂಥ ವಚನಗಳು. ಪ್ರಿಯರಾದವರೇ, ಈ ಒಂದು ದೇವರ ವಾಕ್ಯದ ವಿಷಯವಾಗಿ ನಾವು ನೋಡುವಾಗ ಇದರಲ್ಲಿ ತಲೆಬರಹ ಏನಿದೆ ಅಂತಂದರೆ, ನಾನು ತಿರುಗಿ ಬರುತ್ತೇನೆ ಎಂದು. ಐ ವಿಲ್ ಕಮ್ ಬ್ಯಾಕ್. ಯೇಸು ಸ್ವಾಮಿ ಹೇಳಿರುವಂಥ ಮಾತಿದು. ನಾನು ಅಂದರೆ ಯೇಸು ಸ್ವಾಮಿ, ತಿರುಗಿ ಬರುತ್ತೇನೆ ಅಂತ ನಮಗೆ ಅಭಯವಚನ ಕೊಟ್ಟಿರುವಂಥದ್ದು ಅದ್ಭುತವಾದ ಸಂಗತಿಯಾಗಿದೆ. ಆದುದರಿಂದ ಈ ವಾಕ್ಯಗಳು ನಾವು ನೋಡುವಾಗ ನಾವು ಯೇಸು ಸ್ವಾಮಿ ನಿಜವಾಗಲೂ ತಿರುಗಿ ಬರುತ್ತಾನೆ ಎಂದು ನಂಬಿ ಎದುರು ನೋಡೋಣ. ಈ ದಿನದ ದೇವರ ವಾಕ್ಯದಲ್ಲಿ ಮೊದಲನೆಯ ವಚನದಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಅಂತ ಹೇಳ್ತಾ ಇದ್ದೇನೆ. ಯೇಸು ಸ್ವಾಮಿ ಈ ವಿಷಯವನ್ನು ಯಾರಿಗೆ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಈ ವಿಷಯವನ್ನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶಿಷ್ಯರ ಈ ಒಂದು ಹೃದಯವು ಕಳವಳಗೊಳ್ಳುವುದಕ್ಕೆ ಕಾರಣವೇನಾಗಿತ್ತು? ಯಾಕೆ ಶಿಷ್ಯರ ಹೃದಯವು ಕಳವಳಗೊಂಡಿತ್ತು ಎನ್ನುವುದನ್ನು ನಾವು ನೋಡುವಾಗ, ಯೇಸು ಸ್ವಾಮಿ ತಾನು ಕ್ಷಮೆಯನ್ನು ಅನುಭವಿಸುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ಒಂದು ಮಾತು ಹೇಳಿದರು. ಆ ಮಾತು ಏನಂದರೆ ಇನ್ನೂ ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು. ಈಗ ಅಕಸ್ಮಾತ್ತಾಗಿ ನಮಗೆ ಮನೆಯಲ್ಲಿ ಹೇಳದೆ ಕೇಳದೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನಾವು ಹೋಗುವವರ ವಿಷಯವಾಗಿ ಯೋಚನೆ ಮಾಡೋರಾಗಿದ್ದೇವೆ. ಮತ್ತಿಲ್ಲಿ ಯೇಸು ಸ್ವಾಮಿ ಕೂಡ ನಾನು ಇನ್ನೂ ಸ್ವಲ್ಪ ದಿವಸ ಮಾತ್ರ ನಿಮ್ಮ ಜೊತೆ ಇರ್ತೀನಿ, ಸ್ವಲ್ಪ ಕಾಲ ಮಾತ್ರ ನಿಮ್ಮ ಜೊತೆ ಇರ್ತೀನಿ, ಅದಾದಮೇಲೆ ನಾನು ಹೋಗ್ತೇನೆ. ನಾನು ಹೋಗುವಂಥ ಸ್ಥಳ ನಿಮಗೆ ತಿಳಿಯದು, ಮತ್ತು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ನೀವು ಬರಲ್ಲ ಅಂತಂದರೆ ನಿಜವಾಗಿಯೂ ನಾವು ಕೂಡ ಗಾಬರಿಗೊಳ್ತಾ ಇದ್ವಿ, ನಾವು ಕೂಡ ಕಳವಳಗೊಳ್ತಾ ಇದ್ದೀವಿ ಆ ಸ್ಥಳದಲ್ಲಿರುವಾಗ. ಆದರೆ ಶಿಷ್ಯರು ಕಳವಳಗೊಂಡರು. ಈ ಮಾತನ್ನು ಕೇಳಿಸಿಕೊಂಡು ಅವರು ಕಳವಳಗೊಂಡರು ಎಂದು ನಾವು ನೋಡೋರಾಗಿದ್ದೇವೆ. ಮತ್ತು 2ನೇ ವಚನದಲ್ಲಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಾನು ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ಎಂದು. ನಾನೀಗ ಹೋಗುತ್ತೇನೆ ಎನ್ನುವಂಥ ಮಾತು ಯೇಸು ಸ್ವಾಮಿ ಹೇಳಿದ್ದಕ್ಕೆ ಶಿಷ್ಯರು ಕಳವಳಗೊಂಡರು. ಹಾಗಾದರೆ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಂಥ ದೃಶ್ಯ ಅಥವಾ ನೋಟ ಹೇಗಿತ್ತು ಎನ್ನುವಂಥದ್ದನ್ನು ನಾವು ವಿಚಾರ ಮಾಡ್ಕೊಳ್ಳೋಣ. ಯೇಸು ಕ್ರಿಸ್ತನ ಆರೋಹಣದ ದೃಶ್ಯ ಹೇಗೆ ಇತ್ತು ಅಥವಾ ಆ ನೋಟ ಹೇಗೆ ಇತ್ತು ಎಂದು ನಾವು ನೋಡುವಾಗ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನಗಳು 50 ಮತ್ತು 51ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ಮತ್ತು ಆತನು ಅವರನ್ನು ಬೆಥಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಯೇಸು ಸ್ವಾಮಿ ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗುವುದಕ್ಕಿಂತ ಮೊದಲು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ
ಕೈಗಳನ್ನೆತ್ತಿ ಆಶೀರ್ವದಿಸಿದನು. ಅದು ಎಷ್ಟು ಅದ್ಭುತವಾದ ಆಶೀರ್ವಾದವಾಗಿತ್ತು. ಅಲ್ಲಿ ಏನು ಹೇಳ್ತಾ ಇದ್ದೇನೆ, ಆಶೀರ್ವದಿಸಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂದು. ಕೈ ಎತ್ತಿ ತನ್ನ ಶಿಷ್ಯರಿಗೆ ಎರಡೂ ಕೈಗಳನ್ನೆತ್ತಿ ಆಶೀರ್ವದಿಸ್ತಾ ಇರುವಾಗಲೇ ಆತನು ನಿಧಾನಕ್ಕೆ ಪರಲೋಕಕ್ಕೆ ಒಯ್ಯಲ್ಪಟ್ಟನು, ಅಥವಾ ಪರಲೋಕಕ್ಕೆ ಆತನು ಏರಿಸಲ್ಪಟ್ಟನು, ಅಥವಾ ಆರೋಹಣನಾದನು ಎಂದು ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ, ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು, ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಹಿಂತಿರುಗಿ ಬಂದರು ಎಂದು. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥ ದೃಶ್ಯ ಶಿಷ್ಯರು ತಮ್ಮ ಕಣ್ಣುಗಳಿಂದ ನೋಡಿದರು. ಆತ ಅವರನ್ನು ಆಶೀರ್ವದಿಸಿ ಆತನು ನಿಧಾನಕ್ಕೆ ಮೇಲೆ 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 ಹೋಗಿ ಆತನು ಮೋಡಗಳ ಮರೆಯಾಗಿ ಬಿಟ್ಟನು. ಪರಲೋಕದಲ್ಲಿ ಹೋಗಿ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡನು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಮತ್ತು ಇನ್ನೊಂದು ವಿಷಯ ನಾವು ನೋಡುವಾಗ, ಯೋಹಾನ 14ನೇ ಅಧ್ಯಾಯದಲ್ಲಿ ನಾವು ಇನ್ನೊಂದು ವಿಷಯ ನೋಡುವಾಗ 3ನೇ ವಚನದಲ್ಲಿ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿ, ತಿರುಗಿ ಬಂದು ಯೇಸು ಸ್ವಾಮಿ ಪರಲೋಕಕ್ಕಂತೂ ಹೋಗಿಬಿಟ್ರು. ತಿರುಗಿ ಬರುವಂಥ ದೃಶ್ಯ ಹೇಗಿರ್ತದೆ, ಆತನು ತಿರುಗಿ ಬರುವಂಥ ನೋಟ ಹೇಗಿರ್ತದೆ ಎನ್ನುವಂಥದ್ದು ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. 1 ಥೆಸಲೋನಿಯನ್ಸ್ ಚಾಪ್ಟರ್ 4 ವರ್ಸ್ 16ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಇಲ್ಲಿ ಪ್ರಧಾನ ದೂತ ಯಾರು? ಮಿಕಾಯೇಲನು ಪ್ರಧಾನ ದೂತನು. ಆತನು ತುತ್ತೂರಿ ಊದಿದಾಗ ಆ ತುತ್ತೂರಿ ಎಷ್ಟು ದೊಡ್ಡ ಶಬ್ದವನ್ನು ಕೊಡುವಂಥದ್ದಾಗಿತ್ತು. ಆ ತುತ್ತೂರಿ ಶಬ್ದ ಈ ಲೋಕದಲ್ಲಿ ಜೀವಿಸುವವರಿಗಿಂತ ಮುಂಚೆ ಸಮಾಧಿಯಲ್ಲಿರುವವರಿಗೆ ಅದು ಕೇಳಿಸಿತು ಎಂದು ನಾವು ನೋಡ್ತೇವೆ. ಕೇಳಿಸಿ ಮೊದಲು ಆ ಸಮಾಧಿಯಲ್ಲಿ ಇರುವವರು ಯೇಸು ಕ್ರಿಸ್ತನನ್ನು ನಂಬಿ ಸತ್ತವರಿಗೆ ಆ ಶಬ್ದ ಕೇಳಿಸಿ ಮೊದಲು ಅವರು ಎದ್ದು ಬರುವರು ಎಂದು ನಾವು ನೋಡ್ತೇವೆ. ಮಿಕಾಯೇಲ ದೇವದೂತನು ದೊಡ್ಡ ತುತ್ತೂರಿ ಶಬ್ದ ಊತಾನೆ, ಮತ್ತು ದೇವರ ತುತ್ತೂರಿ ಧ್ವನಿ ಅಲ್ಲಿ ಇರ್ತದೆ. ಇಲ್ಲಿ 2 ತುತ್ತೂರಿಗಳಿವೆ. ಒಂದು ಮಿಕಾಯೇಲನ ತುತ್ತೂರಿ ಇದೆ, ಒಂದು ದೇವರ ತುತ್ತೂರಿ ಇದೆ. ಮಹಾಶಬ್ದದೊಡನೆ ದೇವರು ಮೇಘಗಳಲ್ಲಿ ಬರುವಾತನಾಗಿದ್ದಾನೆ. ಅಲ್ಲಿ ಆತನು ಇಳಿದು ಬರುವನು ಎಂದು ನಾವು ನೋಡುತ್ತೇವೆ. ಇದು ಆತನು ಇಳಿದು ಬರುವಂಥ ಒಂದು ವೈಭವವಾಗಿದೆ, ಆತನು ಬರುವಂಥ ಒಂದು ನೋಟವಾಗಿದೆ. ಆಕಾಶದಿಂದ ಇಳಿದು ಬಂದು ಆಗ ಯೇಸು ಕ್ರಿಸ್ತನಲ್ಲಿ ಸತ್ತವರು ಮಿಕಾಯೇಲನ ದೇವರ ತುತ್ತೂರಿ ಶಬ್ದದ ಧ್ವನಿಯನ್ನು ಕೇಳಿ ಯೇಸು ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ನಂತರ ಜೀವಂತವಾಗಿರುವಂಥವರು, ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದವರು, ಆ ಸತ್ತು ಎದ್ದು ಬಂದವರೊಡನೆ ನಾವು ಕೂಡ ಎತ್ತಲ್ಪಡುತ್ತೇವೆ. ದೇವದೂತರು ಆಕಾಶದಲ್ಲಿ 4 ಕಡೆಗಳಿಂದ ಭೂಲೋಕಕ್ಕೆ ಇಳಿಯಲ್ಪಟ್ಟು 4 ಕಡೆಗಳಿಂದ ಜನರನ್ನು ಒಂದುಗೂಡಿಸಿ ಗಾಳಿಯಲ್ಲಿಯೇ ನಮ್ಮನ್ನು ಎತ್ತಿಕೊಂಡು ಹೋಗುವಂಥವರಾಗಿದ್ದಾರೆ. ನಾವು ಸಂಧಿಸುವಂಥದ್ದು, ಯೇಸು ಕ್ರಿಸ್ತನನ್ನು ಸಂಧಿಸುವಂಥದ್ದು ಮೋಡಗಳಲ್ಲಿ ಅಥವಾ ಮೇಘಗಳಲ್ಲಿ. ಅಲ್ಲಿ
ಆತನು ಬಂದು ತನ್ನ ಸಿಂಹಾಸನವನ್ನು ಹಾಕಿಕೊಳ್ಳುವ ಆತನಾಗಿದ್ದಾನೆ. ನಾವು ಆತನ ಹತ್ತಿರ ಹೋಗುವವರಾಗಿದ್ದೇವೆ. ಹೇಗೆ ಹೋಗುವವರಾಗಿದ್ದೇವೆ ಅಂದರೆ ರಕ್ತ ಮಾಂಸವು ಪರಲೋಕಕ್ಕೆ ಸೇರುವಂಥದ್ದಲ್ಲ. ಆದ್ದರಿಂದ ನಾವು ನಿರ್ಲಯಾವಸ್ಥೆಯಲ್ಲಿ ಅಂತಂದರೆ ನಾವು ಈ ದೇಹ ನಮಗೆ ಇರುವುದಿಲ್ಲ, ಮಹಿಮೆಯ ದೇಹವು ನಮಗೆ ಕೊಡಲ್ಪಡುತ್ತದೆ. ದೇವದೂತರು ನಮ್ಮೆಲ್ಲರನ್ನ ಸೇರಿಸಿಕೊಂಡು 4 ದಿಕ್ಕುಗಳಿಂದ ಸೇರಿಸಿಕೊಂಡು ನಮ್ಮನ್ನು ಗಾಳಿಯಲ್ಲಿ ಮೇಘವಾಹನರಾಗಿ ನಾವು ಪರಲೋಕಕ್ಕೆ ಎತ್ತಲ್ಪಡುವವರಾಗಿದ್ದೇವೆ. ಇದು ಆತನು ನಮ್ಮನ್ನು ಎತ್ತಿಕೊಂಡು ಪರಲೋಕಕ್ಕೆ ಹೋಗುವಂಥ ಒಂದು ದೃಶ್ಯವಾಗಿದೆ. ಯೇಸು ಕ್ರಿಸ್ತನ ಆರೋಹಣ, ನಮ್ಮ ಆರೋಹಣ ಕೂಡ ಆತನ ಜೊತೆಗೆ ಇರುತ್ತದೆ. ಆದ್ದರಿಂದ ನಾವು ಮೇಘದೊಡನೆ ಹೋಗುವವರಾಗಿದ್ದೇವೆ. ಮತ್ತು ಮತ್ತಾಯ 24:31 ಈ ರೀತಿಯಾಗಿ ಹೇಳ್ತದೆ, ದೇವದೂತರು ಯೇಸು ಕ್ರಿಸ್ತನು ಆದುಕೊಂಡವರಿಗೆ ಮಾತ್ರ ಇದು. ಒಬ್ಬರು ಒಂದು ಗಾಡಿ ಮೇಲೆ ಇಬ್ಬರು ಹೋಗ್ತಾ ಇರುವಾಗ ರಕ್ಷಣೆ ಹೊಂದಿದವರು, ಯೇಸು ಕ್ರಿಸ್ತನನ್ನು ಅರಿತುಕೊಂಡವರು ಮತ್ತು ಯೇಸು ಕ್ರಿಸ್ತನು ಆದುಕೊಂಡವರು, ಆ ಇಬ್ಬರಲ್ಲಿ ಒಬ್ಬರಿರುವುದಾದರೆ ಅವರೊಬ್ಬರೇ ಎತ್ತಲ್ಪಡ್ತಾರೆ. ಬೀಸುವ ಕಲ್ಲಿನ ಮುಂದೆ ಇಬ್ಬರು ಬೀಸ್ತಾ ಇರಬೇಕಾದಾಗ ರಕ್ಷಿಸಲ್ಪಟ್ಟವ್ರು ಮಾತ್ರ ಎತ್ತಲ್ಪಡ್ತಾರೆ. ಒಂದು ಮಂಚದ ಮೇಲೆ ಇಬ್ಬರು ಮಲಗಿಕೊಂಡಾಗ ಯಾರು ಯೇಸು ಕ್ರಿಸ್ತನನ್ನು ಅರಿತುಕೊಂಡಿರ್ತಾರೋ ಅವ್ರು ಮಾತ್ರ ಎತ್ತಲ್ಪಡ್ತಾರೆ. ಆದ್ದರಿಂದ ಇಲ್ಲೇನು ಹೇಳ್ತಾ ಇದೆ, ದೇವದೂತರು 4 ಕಡೆಗಳಿಂದ ದೇವರ ಆರಿಸಿಕೊಂಡವ್ರು ಮಾತ್ರ ಎತ್ತಲ್ಪಡ್ತಾರೆ ಎನ್ನುವಂಥದ್ದು ಇಲ್ಲಿ ನಾವು ನೋಡುತ್ತೇವೆ. ಮತ್ತು 1 ಕೊರಿಂಥಿ 15:52 ಈ ರೀತಿಯಾಗಿ ಹೇಳ್ತದೆ, ಬಹಳ ಹೊತ್ತು ಹಿಡಿಯಲ್ಲ ಇದಕ್ಕೆ ಬಹಳ ಕಡಿಮೆ ಸಮಯ. ಅದು ಬಹಳ ಕಡಿಮೆ ಸಮಯ ಅಂದರೆ ಎಷ್ಟು ಗೊತ್ತಾ? ನಮ್ಮ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಇದೆಲ್ಲ ಕಾರ್ಯವು ನಡೆಯುತ್ತದೆ. ಅಂದರೆ ಅವರೋಹಣ ಆಗುವಂಥದ್ದು ನಡೆಯುತ್ತದೆ. ರೆಪ್ಪೆ ಬಡಿಯುವಷ್ಟರೊಳಗಾಗಿ ಈ ಎಲ್ಲ ಕಾರ್ಯವೂ ಆಗುತ್ತದೆ. ಯೇಸು ಕ್ರಿಸ್ತನು ಆದುಕೊಂಡವರನ್ನು ಎತ್ತಿಕೊಂಡು ಪರಲೋಕಕ್ಕೆ ಹೋಗುವಾತನಾಗಿದ್ದಾನೆ. ಆದ್ದರಿಂದ ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕಂದ್ರೆ ಇದು ಯಾವ ಸ್ಥಳ? ಆತನು ಸತ್ತು ಹೂಣಲ್ಪಟ್ಟು ಪರಲೋಕಕ್ಕೆ ಏರಿ ಹೋಗಿ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡನು. ಅಲ್ಲಿ ಪರಲೋಕದಲ್ಲಿ ನಮಗೆ ಮನೆಗಳನ್ನು ತಯಾರು ಮಾಡೋದಕ್ಕೆ ಹೋಗಿದ್ದಾನೆ, ಸಿದ್ಧ ಮಾಡೋದಕ್ಕೆ ಹೋಗಿದ್ದಾನೆ. ಆ ಮನೆಗಳು ನಮಗೋಸ್ಕರ ಸಿದ್ಧ ಮಾಡಿ ಬಂದು ತಿರುಗಿ ನಮ್ಮನ್ನು ಕರೆದುಕೊಂಡು ಹೋಗುವಂಥ ದೃಶ್ಯ ಇಷ್ಟು ಅದ್ಭುತವಾಗಿದೆ. ಅಂಥ ಸುಂದರವಾದ ಮನೆಗಳಲ್ಲಿ, ಬಂಗಾರದ ಬೀದಿಗಳಲ್ಲಿ ನಾವು ಯೇಸುವಿನೊಂದಿಗೆ, ದೇವರೊಂದಿಗೆ ಕಣ್ಣೀರಿಲ್ಲದ, ಗೋಳಾಟ ಇಲ್ಲದ, ಹಸಿವೆ ನೀರಿಡಿಕೆ ಇಲ್ಲದ, ದುಃಖ ಚಿಂತೆ ಇಲ್ಲದ ಆ ದೇವರ ಸ್ಥಳಕ್ಕೆ, ಆತನಿರುವಲ್ಲಿಗೆ ನಾನು ನೀನು ಹೋಗಬೇಕಾಗಿತ್ತಾದರೆ ನಾವು ಆರಿಸಲ್ಪಡಬೇಕು. ಈ ಲೋಕದಲ್ಲಿ ಆರಿಸಲ್ಪಡಬೇಕು. ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಹೇಗೆ ಆರಿಸಲ್ಪಡಬೇಕು ಅಂತಂದರೆ ನಾವು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ನಾವು ಆರಿಸಿಕೊಳ್ಳಲ್ಪಟ್ಟವರಾಗಿರುತ್ತೇವೆ. ನಾವು ಸತ್ರೂ ಕೂಡ ನಮಗೆ ಮೋಕ್ಷದ ಸ್ಥಾನ ನಮಗೆ ದೊರೆಯುವಂಥದ್ದಾಗಿದೆ. ನಾವು ಎಷ್ಟು ವರ್ಷಗಳ ಹಿಂದೆ ನಾವು ಸತ್ರೂ ಕೂಡ ದೇವರು ಆ ಸಮಯದಲ್ಲಿ ನಮ್ಮನ್ನು ಎಬ್ಬಿಸುವಾತನಾಗಿದ್ದಾನೆ. ನಾವು ಈ ದೇಹವನ್ನು ಬಿಟ್ಟು ನಿರ್ಲಯಾವಸ್ಥೆಯಲ್ಲಿ ಮಹಿಮೆಯ ದೇಹದೊಡನೆ ನಾವು ಪರಲೋಕವನ್ನು ಸೇರುವವರಾಗಿದ್ದೇವೆ. ನಾವು ದೇವರನ್ನು ಆರಿಸಿಕೊಳ್ಳಬೇಕಾದರೆ ನಾವು ಏನು ಮಾಡುವವರಾಗಿರಬೇಕು? ನಾವು ಯೇಸು ಕ್ರಿಸ್ತನ ವಾಕ್ಯದ ಕಡೆಗೆ ಗಮನ ಕೊಡುವವರಾಗಿರಬೇಕು. ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರಬೇಕು. ಮತ್ತು ದೇವರ ವಾಕ್ಯವನ್ನು ಕೇಳಿ ಅದು ಸತ್ಯವೋ ಸುಳ್ಳೋ ಎನ್ನುವಂಥದ್ದನ್ನು ವಿವೇಚಿಸಿ ಸತ್ಯವಾಗಿರುವುದೇ ಆಗಿದೆ. ಆದ್ದರಿಂದ ಅದನ್ನು ನಾವು ನಂಬುವವರಾಗಬೇಕು. ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಬೇಕು. ಯಾವ ಕ್ರಯವಿಲ್ಲದ ಆತನ ಪರಿಶುದ್ಧ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸುವಂಥದ್ದಾಗಿದೆ. ಆತನ ಪ್ರೀತಿ ನಮ್ಮನ್ನು ತನ್ನ ಕಡೆಗೆ ಸೆಳೆಯುವಂಥದ್ದಾಗಿದೆ. ನಾವು ಆತನು ಯಾವ ರೀತಿಯಿಂದ ಆರೋಹಣನಾದನೋ ಅದೇ ರೀತಿಯಿಂದ ಅವರೋಹಣವಾಗುವಾತನಾಗಿದ್ದೇನೆ. ಮತ್ತೆ ನಮ್ಮನ್ನು ತೆಗೆದುಕೊಂಡು ಪರಲೋಕಕ್ಕೆ ಹೋಗುವಾತನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಈ ಲೋಕದಲ್ಲಿರಲಿಕ್ಕಿರುವಂಥ ಈ ಮನೆಗಳೆಲ್ಲ ನಶ್ವರವಾಗಿ ಹೋಗುವಂಥವುಗಳಾಗಿವೆ. ಆದ್ದರಿಂದ ದೇವಜನರೇ,
ಕರ್ತನಲ್ಲಿ ಪ್ರಿಯರೇ, ನನ್ನ ಆತ್ಮೀಯರೇ, ನನಗೆ ಪರಲೋಕ ರಾಜ್ಯ ಬೇಕಾ? ನಾನು ತಿರುಗಿ ಬರುತ್ತೇನೆ ಎಂದು ಹೇಳಿದ ಯೇಸುವಿನ ಜೊತೆಗೆ ಹೋಗುವುದಕ್ಕೆ ಇಷ್ಟ ಇದೆಯಾ? ಹಾಗಾದರೆ ಆತನ ಬರುವಿಕೆ ಬಹಳ ಸ್ವಲ್ಪ ಸಮಯ, ಒಂದು ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಇರುತ್ತದೆ. ಯಾರಿಗೆ ಅದಕ್ಕೋಸ್ಕರ ನಾವು ಸಿದ್ಧರಾಗಬೇಕಾಗಿದೆ. ಆತನ ಬರುವಿಕೆಗೆ ನಾವು ಎದುರು ನೋಡಿ ಎವರ್ ರೆಡಿ ಇರಬೇಕಾಗಿದೆ. ಯಾವಾಗ ಬರ್ತಾನೋ ಗೊತ್ತಿಲ್ಲ, ರಾತ್ರಿ ಬರ್ತಾನೋ ಹಗಲು ಬರ್ತಾನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಸಿದ್ಧವಾಗಬೇಕಾಗಿದೆ. ಕಳ್ಳನು ಬರುವಂತೆ ಬರ್ತೇನೆ, ರೆಪ್ಪೆ ಬಡಿಯುವಷ್ಟರಲ್ಲಿ ನಿಮ್ಮನ್ನು ಎತ್ತಿಕೊಂಡು ಹೋಗ್ತೇನೆ ಅನ್ನುವಂಥದ್ದು. ದೇವರು ನಮ್ಮನ್ನು ಎತ್ತಿಕೊಂಡು ಹೋಗುವಾತನಾಗಿದ್ದಾನೆ. ತನ್ನ ದೂತರ ಮುಖಾಂತರವಾಗಿ ತೆಗೆದುಕೊಂಡು ಮೇಘಗಳಲ್ಲಿ ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಾತನಾಗಿದ್ದಾನೆ. ಆದ್ದರಿಂದ ಇದಕ್ಕೋಸ್ಕರ ಸಿದ್ಧವಾಗೋಣವೇ? ಇದಕ್ಕೋಸ್ಕರ ನಾವು ಎದುರು ನೋಡೋಣವೇ? ಇದಕ್ಕೋಸ್ಕರ ನಾವು ಆಸಕ್ತಿಯುಳ್ಳವರಾಗಿರೋಣವೇ? ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮುಗಿಸುತ್ತೇನೆ. ಎಲ್ಲರೂ ಈ ವಿಷಯವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನಾನು ಪರಲೋಕಕ್ಕೆ ಹೋಗಬೇಕಾದರೆ ಏನು ಮಾಡಬೇಕು ಎನ್ನುವಂಥ ವಿಷಯವನ್ನು ಅರ್ಥ ಮಾಡಿಕೊಂಡು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಆಮೇನ್.